ಮಿಥ್ಯಾ ಕೃತಿ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಲಿಂಗಾಯತ ವರ್ಸಸ್ ವೀರಶೈವ ಅನ್ನುವಂತಹ ಪರಿಸ್ಥಿತಿ ಮತ್ತೊಮ್ಮೆ ರಾಜ್ಯದಲ್ಲಿ ಹೆಚ್ಚಾಗುವ ಸಾಧ್ಯತೆ. ಕಾರಣ ಏನು? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕಳೆದ ಬಾರಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ತಗದಗಿಸಿತ್ತು. ಸ್ವಾತಂತ್ರ್ಯ ಧರ್ಮಕ್ಕಾಗಿ ಲಿಂಗಾಯತರು ಬೃಹತ್ ಹೋರಾಟವನ್ನೇ ಮಾಡಿದ್ರು. ಆದ್ರೆ ಲಿಂಗಾಯತ ಸ್ವಾತಂತ್ರ್ಯ ಧರ್ಮ ರಚನೆಯ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿತ್ತು. ಬಳಿಕ ತಣ್ಣಗಾಗಿದ್ದ ಪ್ರತ್ಯೇಕ ಧರ್ಮದ ಮಾತು ಈಗ ಮತ್ತೆ ಶುರುವಾಗಿದೆ. ಮತ್ತೆ ಪ್ರತ್ಯೇಕ ಧರ್ಮದ ಮಾತು ಮುನ್ನೆಲೆಗೆ. ನಿನ್ನೆ ಬೆಂಗಳೂರಿನ ಬಸವ ಸಮಿತಿ ಸಭಾಂಗಣದಲ್ಲಿ ವಚನ ದರ್ಶನಂ ಸತ್ಯ ವರ್ಸಸ್ ಮಿಥ್ಯ ಕೃತಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಶರಣ ಸಮಿತಿ ಡಾಕ್ಟರ್ ಟಿ.ಆರ್. ಚಂದ್ರಶೇಖರ್ ಮತ್ತೆ ಪ್ರತ್ಯೇಕ ಧರ್ಮದ ಮಾತನಾಡಿದ್ದಾರೆ. ಲಿಂಗಾಯತ ಹಿಂದೂ ಧರ್ಮದ ಭಾಗವಲ್ಲ. ಲಿಂಗಾಯತು ಹಿಂದುತ್ವದ ಭಾಗ ಅಲ್ಲ. ಲಿಂಗಾಯತು ಸರ್ವತಂತ್ರ ಸ್ವತಂತ್ರ ಧರ್ಮ. ಲಿಂಗಾಯತ ಜಾತಿ ಅಂತ ಹೇಳಬೇಡಿ. ಜಾತಿ ಅಂತ ಹೇಳಿ ತಪ್ಪಿಯೂ ಕೂಡ ನಾವು ಹೇಳಬಾರದು. ಲಿಂಗಾಯತ ಧರ್ಮ. ವಚನ ಸಾಹಿತ್ಯದ ಮೇಲೆ RSS ದಾಳಿ. RSS ಮತ್ತು ಬ್ರಾಹ್ಮಣ್ಯ ವಚನ ಸಾಹಿತ್ಯದ ಮೇಲೆ ದಾಳಿ ಮಾಡ್ತಾ ಇದೆ. ಅದಕ್ಕೆ ಉತ್ತರವನ್ನು ಇವತ್ತಲ್ಲ, 40-50 ವರ್ಷಗಳ ಹಿಂದೆನೇ ಲಿಂಗಾಯತ ವಿದ್ವಾಂಸರು ಕೊಟ್ಟಿರುವಂಥದ್ದನ್ನು ಕಾಣಬಹುದು. ವಚನ ಸಾಹಿತ್ಯ ವೇದ ಉಪನಿಷತ್ತಿನ ಸಾರವಲ್ಲ. ಬಸವಣ್ಣನವರು ಏನಾದರೂ ಕೂಡ ಉಪನಿಷತ್ತುಗಳ ಸೂತ್ರಗಳನ್ನು ಅನುಸರಿಸಿದ್ರೆ ಕಲ್ಯಾಣ ಕ್ರಾಂತಿ ಆಗ್ತಾ ಇರಲಿಲ್ಲ. ಉಪನಿಷತ್ತುಗಳನ್ನು ಅನುಸರಿಸದೇ ಇದ್ದದ್ರಿಂದಾಗಿ, ವೇದಾಗಮಗಳ ಸೂತ್ರವನ್ನು ಅನುಸರಿಸದೇ ಇದ್ದದ್ರಿಂದಾಗಿ ಮಧುವರಸ ಮತ್ತು ಹರಳೆಯನವ್ರಿಗೆ ಎಳೆ ಊಟ ಶಿಕ್ಷೆ ಆಯಿತು. ಲಿಂಗಾಯತ ಧರ್ಮದ ಮೇಲೆ ಬ್ರಾಹ್ಮಣರ ದಾಳಿ. ಲಿಂಗಾಯತ ಧರ್ಮದ ಮೇಲೆ ದಾಳಿ ನಡೀತಾ ಇದೆ. ಇದನ್ನು ಕೇವಲ ಲಿಂಗಾಯತ ಸಮುದಾಯದ ಮೇಲೆ ನಡೀತಾ ಇರುವಂಥ ದಾಳಿ ಅಂತೇಳಿ ಸೀಮಿತವಾದ ಅರ್ಥದಲ್ಲಿ ತಿಳ್ಕೋಬಾರ್ದು. ಕೇಳಿದ್ರಲ್ವಾ? ತಣ್ಣಗಾಗಿದ್ದ ಪ್ರತ್ಯೇಕ ಧರ್ಮದ ಮಾತು ಮತ್ತೆ ಪ್ರತಿಧ್ವನಿಸಿದೆ. ಮುಂದೆ ಇದು ಯಾವ ರೂಪ ಪಡೆದುಕೊಳ್ಳುತ್ತೋ ಏನೋ. ಬ್ಯೂರೋ ರಿಪೋರ್ಟ್. ಅಲ್ಲಿ ಆಗಿರುವಂತಹ ಸತ್ಯ ವರ್ಸಸ್ ಮಿಥ್ಯಾ ಕೃತಿ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಲಿಂಗಾಯತ ವರ್ಸಸ್ ವೀರಶೈವ ಅನ್ನುವಂತಹ ಪರಿಸ್ಥಿತಿ ಮತ್ತೊಮ್ಮೆ ರಾಜ್ಯದಲ್ಲಿ ಹೆಚ್ಚಾಗುವ ಸಾಧ್ಯತೆ. ಕಾರಣ ಏನು? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕಳೆದ ಬಾರಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ತಗದಗಿಸಿತ್ತು. ಸ್ವಾತಂತ್ರ್ಯ ಧರ್ಮಕ್ಕಾಗಿ ಲಿಂಗಾಯತರು ಬೃಹತ್ ಹೋರಾಟವನ್ನೇ ಮಾಡಿದ್ರು. ಆದ್ರೆ ಲಿಂಗಾಯತ ಸ್ವಾತಂತ್ರ್ಯ ಧರ್ಮ ರಚನೆಯ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿತ್ತು. ಬಳಿಕ ತಣ್ಣಗಾಗಿದ್ದ ಪ್ರತ್ಯೇಕ ಧರ್ಮದ ಮಾತು ಈಗ ಮತ್ತೆ ಶುರುವಾಗಿದೆ. ಮತ್ತೆ ಪ್ರತ್ಯೇಕ ಧರ್ಮದ ಮಾತು ಮುನ್ನೆಲೆಗೆ. ನಿನ್ನೆ ಬೆಂಗಳೂರಿನ ಬಸವ ಸಮಿತಿ ಸಭಾಂಗಣದಲ್ಲಿ ವಚನ ದರ್ಶನಂ ಸತ್ಯ ವರ್ಸಸ್ ಮಿಥ್ಯ ಕೃತಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಶರಣ ಸಮಿತಿ ಡಾಕ್ಟರ್ ಟಿ.ಆರ್. ಚಂದ್ರಶೇಖರ್ ಮತ್ತೆ ಪ್ರತ್ಯೇಕ ಧರ್ಮದ ಮಾತನಾಡಿದ್ದಾರೆ. ಲಿಂಗಾಯತ ಹಿಂದೂ ಧರ್ಮದ ಭಾಗವಲ್ಲ. ಲಿಂಗಾಯತು ಹಿಂದುತ್ವದ ಭಾಗ ಅಲ್ಲ. ಲಿಂಗಾಯತು ಸರ್ವತಂತ್ರ ಸ್ವತಂತ್ರ ಧರ್ಮ. ಲಿಂಗಾಯತ ಜಾತಿ ಅಂತ ಹೇಳಬೇಡಿ. ಜಾತಿ ಅಂತ ಹೇಳಿ ತಪ್ಪಿಯೂ ಕೂಡ ನಾವು ಹೇಳಬಾರದು. ಲಿಂಗಾಯತ ಧರ್ಮ. ವಚನ ಸಾಹಿತ್ಯದ ಮೇಲೆ RSS ದಾಳಿ. RSS ಮತ್ತು ಬ್ರಾಹ್ಮಣ್ಯ ವಚನ ಸಾಹಿತ್ಯದ ಮೇಲೆ ದಾಳಿ ಮಾಡ್ತಾ ಇದೆ. ಅದಕ್ಕೆ ಉತ್ತರವನ್ನು ಇವತ್ತಲ್ಲ, 40-50 ವರ್ಷಗಳ ಹಿಂದೆನೇ ಲಿಂಗಾಯತ ವಿದ್ವಾಂಸರು ಕೊಟ್ಟಿರುವಂಥದ್ದನ್ನು ಕಾಣಬಹುದು. ವಚನ ಸಾಹಿತ್ಯ ವೇದ ಉಪನಿಷತ್ತಿನ ಸಾರವಲ್ಲ. ಬಸವಣ್ಣನವರು ಏನಾದರೂ ಕೂಡ ಉಪನಿಷತ್ತುಗಳ ಸೂತ್ರಗಳನ್ನು ಅನುಸರಿಸಿದ್ರೆ ಕಲ್ಯಾಣ ಕ್ರಾಂತಿ ಆಗ್ತಾ ಇರಲಿಲ್ಲ. ಉಪನಿಷತ್ತುಗಳನ್ನು ಅನುಸರಿಸದೇ ಇದ್ದದ್ರಿಂದಾಗಿ, ವೇದಾಗಮಗಳ ಸೂತ್ರವನ್ನು ಅನುಸರಿಸದೇ ಇದ್ದದ್ರಿಂದಾಗಿ ಮಧುವರಸ ಮತ್ತು ಹರಳೆಯನವ್ರಿಗೆ ಎಳೆ ಊಟ ಶಿಕ್ಷೆ ಆಯಿತು. ಲಿಂಗಾಯತ ಧರ್ಮದ ಮೇಲೆ ಬ್ರಾಹ್ಮಣರ ದಾಳಿ. ಲಿಂಗಾಯತ ಧರ್ಮದ ಮೇಲೆ ದಾಳಿ ನಡೀತಾ ಇದೆ. ಇದನ್ನು ಕೇವಲ ಲಿಂಗಾಯತ ಸಮುದಾಯದ ಮೇಲೆ ನಡೀತಾ ಇರುವಂಥ ದಾಳಿ ಅಂತೇಳಿ ಸೀಮಿತವಾದ ಅರ್ಥದಲ್ಲಿ ತಿಳ್ಕೋಬಾರ್ದು.
ಕೇಳಿದ್ರಲ್ವಾ, ತಣ್ಣಗಾಗಿದ್ದ ಪ್ರತ್ಯೇಕ ಧರ್ಮದ ಮಾತು ಮತ್ತೆ ಪ್ರತಿಧ್ವನಿಸಿದೆ. ಮುಂದೆ ಇದು ಯಾವ ರೂಪ ಪಡೆದುಕೊಳ್ಳುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲಿ ಆಗಿರುವಂತಹ ಸತ್ಯ ವರ್ಸಸ್ ಮಿಥ್ಯಾ ಕೃತಿ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಲಿಂಗಾಯತ ವರ್ಸಸ್ ವೀರಶೈವ ಅನ್ನುವಂತಹ ಪರಿಸ್ಥಿತಿ ಮತ್ತೊಮ್ಮೆ ರಾಜ್ಯದಲ್ಲಿ ಹೆಚ್ಚಾಗುವ ಸಾಧ್ಯತೆ. ಕಾರಣ ಏನು, ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕಳೆದ ಬಾರಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ಧಗಧಗಿಸಿತ್ತು. ಸ್ವಾತಂತ್ರ್ಯ ಧರ್ಮಕ್ಕಾಗಿ ಲಿಂಗಾಯತರು ಬೃಹತ್ ಹೋರಾಟವನ್ನೇ ಮಾಡಿದ್ರು. ಆದ್ರೆ ಲಿಂಗಾಯತ ಸ್ವಾತಂತ್ರ್ಯ ಧರ್ಮ ರಚನೆಯ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿತ್ತು. ಬಳಿಕ ತಣ್ಣಗಾಗಿದ್ದ ಪ್ರತ್ಯೇಕ ಧರ್ಮದ ಮಾತು ಈಗ ಮತ್ತೆ ಶುರುವಾಗಿದೆ. ಮತ್ತೆ ಪ್ರತ್ಯೇಕ ಧರ್ಮದ ಮಾತು ಮುನ್ನೆಲೆಗೆ. ನಿನ್ನೆ ಬೆಂಗಳೂರಿನ ಬಸವ ಸಮಿತಿ ಸಭಾಂಗಣದಲ್ಲಿ ವಚನ ದರ್ಶನಂ ಸತ್ಯ ವರ್ಸಸ್ ಮಿಥ್ಯ ಕೃತಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಶರಣ ಸಮಿತಿ ಡಾಕ್ಟರ್ ಟಿ.ಆರ್. ಚಂದ್ರಶೇಖರ್ ಮತ್ತೆ ಪ್ರತ್ಯೇಕ ಧರ್ಮದ ಮಾತನಾಡಿದ್ದಾರೆ. ಲಿಂಗಾಯತ ಹಿಂದೂ ಧರ್ಮದ ಭಾಗವಲ್ಲ. ಲಿಂಗಾಯತು ಹಿಂದುತ್ವದ ಭಾಗ ಅಲ್ಲ. ಲಿಂಗಾಯತು ಸರ್ವತಂತ್ರ ಸ್ವತಂತ್ರ ಧರ್ಮ. ಲಿಂಗಾಯತ ಜಾತಿ ಅಂತ ಹೇಳಬೇಡಿ. ಜಾತಿ ಅಂತ ಹೇಳಿ ತಪ್ಪಿಯೂ ಕೂಡ ನಾವು ಹೇಳಬಾರದು. ಲಿಂಗಾಯತ ಧರ್ಮ. ವಚನ ಸಾಹಿತ್ಯದ ಮೇಲೆ RSS ದಾಳಿ. RSS ಮತ್ತು ಬ್ರಾಹ್ಮಣ್ಯ ವಚನ ಸಾಹಿತ್ಯದ ಮೇಲೆ ದಾಳಿ ಮಾಡ್ತಾ ಇದೆ. ಅದಕ್ಕೆ ಉತ್ತರವನ್ನು ಇವತ್ತಲ್ಲ, 40-50 ವರ್ಷಗಳ ಹಿಂದೆನೇ ಲಿಂಗಾಯತ ವಿದ್ವಾಂಸರು ಕೊಟ್ಟಿರುವಂಥದ್ದನ್ನು ಕಾಣಬಹುದು. ವಚನ ಸಾಹಿತ್ಯ ವೇದ ಉಪನಿಷತ್ತಿನ ಸಾರವಲ್ಲ. ಬಸವಣ್ಣನವರು ಏನಾದರೂ ಕೂಡ ಉಪನಿಷತ್ತುಗಳ ಸೂತ್ರಗಳನ್ನು ಅನುಸರಿಸಿದ್ರೆ ಕಲ್ಯಾಣ ಕ್ರಾಂತಿ ಆಗ್ತಾ ಇರಲಿಲ್ಲ. ಉಪನಿಷತ್ತುಗಳನ್ನು ಅನುಸರಿಸದೇ ಇದ್ದದ್ರಿಂದಾಗಿ, ವೇದಾಗಮಗಳ ಸೂತ್ರವನ್ನು ಅನುಸರಿಸದೇ ಇದ್ದದ್ರಿಂದಾಗಿ ಮಧುವರಸ ಮತ್ತು ಹರಳೆಯದವ್ರಿಗೆ ಎಳೆ ಊಟ ಶಿಕ್ಷೆ ಆಯಿತು. ಲಿಂಗಾಯತ ಧರ್ಮದ ಮೇಲೆ ಬ್ರಾಹ್ಮಣರ ದಾಳಿ. ಲಿಂಗಾಯತ ಧರ್ಮದ ಮೇಲೆ ದಾಳಿ ನಡೀತಾ ಇದೆ. ಇದನ್ನು ಕೇವಲ ಲಿಂಗಾಯತ ಸಮುದಾಯದ ಮೇಲೆ ನಡೀತಾ ಇರುವಂಥ ದಾಳಿ ಅಂತೇಳಿ ಸೀಮಿತವಾದ ಅರ್ಥದಲ್ಲಿ ತಿಳ್ಕೋಬಾರ್ದು. ಕೇಳಿದ್ರಲ್ವಾ, ತಣ್ಣಗಾಗಿದ್ದ ಪ್ರತ್ಯೇಕ ಧರ್ಮದ ಮಾತು ಮತ್ತೆ ಪ್ರತಿಧ್ವನಿಸಿದೆ. ಮುಂದೆ ಇದು ಯಾವ ರೂಪ ಪಡೆದುಕೊಳ್ಳುತ್ತೋ ಏನೋ. ಬ್ಯೂರೋ ರಿಪೋರ್ಟ್. ಅಲ್ಲಿ ಆಗಿರುವಂತಹ ಸತ್ಯ ವರ್ಸಸ್ ಮಿಥ್ಯಾ ಕೃತಿ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಲಿಂಗಾಯತ ವರ್ಸಸ್ ವೀರಶೈವ ಅನ್ನುವಂತಹ ಪರಿಸ್ಥಿತಿ ಮತ್ತೊಮ್ಮೆ ರಾಜ್ಯದಲ್ಲಿ ಹೆಚ್ಚಾಗುವ ಸಾಧ್ಯತೆ. ಕಾರಣ ಏನು, ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕಳೆದ ಬಾರಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ಧಗಧಗಿಸಿತ್ತು. ಸ್ವಾತಂತ್ರ್ಯ ಧರ್ಮಕ್ಕಾಗಿ ಲಿಂಗಾಯತರು ಬೃಹತ್ ಹೋರಾಟವನ್ನೇ ಮಾಡಿದ್ರು. ಆದ್ರೆ ಲಿಂಗಾಯತ ಸ್ವಾತಂತ್ರ್ಯ ಧರ್ಮ ರಚನೆಯ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿತ್ತು. ಬಳಿಕ ತಣ್ಣಗಾಗಿದ್ದ ಪ್ರತ್ಯೇಕ ಧರ್ಮದ ಮಾತು ಈಗ ಮತ್ತೆ ಶುರುವಾಗಿದೆ. ಮತ್ತೆ ಪ್ರತ್ಯೇಕ ಧರ್ಮದ ಮಾತು ಮುನ್ನೆಲೆಗೆ. ನಿನ್ನೆ ಬೆಂಗಳೂರಿನ ಬಸವ ಸಮಿತಿ ಸಭಾಂಗಣದಲ್ಲಿ ವಚನ ದರ್ಶನಂ ಸತ್ಯ ವರ್ಸಸ್ ಮಿಥ್ಯ ಕೃತಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಶರಣ ಸಮಿತಿ ಡಾಕ್ಟರ್ ಟಿ.ಆರ್. ಚಂದ್ರಶೇಖರ್ ಮತ್ತೆ ಪ್ರತ್ಯೇಕ ಧರ್ಮದ ಮಾತನಾಡಿದ್ದಾರೆ. ಲಿಂಗಾಯತ ಹಿಂದೂ ಧರ್ಮದ ಭಾಗವಲ್ಲ. ಲಿಂಗಾಯತು ಹಿಂದುತ್ವದ ಭಾಗ ಅಲ್ಲ. ಲಿಂಗಾಯತು ಸರ್ವತಂತ್ರ ಸ್ವತಂತ್ರ ಧರ್ಮ. ಲಿಂಗಾಯತ ಜಾತಿ ಅಂತ ಹೇಳಬೇಡಿ. ಜಾತಿ ಅಂತ ಹೇಳಿ ತಪ್ಪಿಯೂ ಕೂಡ ನಾವು ಹೇಳಬಾರದು. ಲಿಂಗಾಯತ ಧರ್ಮ. ವಚನ ಸಾಹಿತ್ಯದ ಮೇಲೆ RSS ದಾಳಿ. RSS ಮತ್ತು ಬ್ರಾಹ್ಮಣ್ಯ ವಚನ ಸಾಹಿತ್ಯದ ಮೇಲೆ ದಾಳಿ ಮಾಡ್ತಾ ಇದೆ. ಅದಕ್ಕೆ ಉತ್ತರವನ್ನು ಇವತ್ತಲ್ಲ, 40-50 ವರ್ಷಗಳ ಹಿಂದೆನೇ ಲಿಂಗಾಯತ ವಿದ್ವಾಂಸರು ಕೊಟ್ಟಿರುವಂಥದ್ದನ್ನು ಕಾಣಬಹುದು. ವಚನ ಸಾಹಿತ್ಯ ವೇದ ಉಪನಿಷತ್ತಿನ ಸಾರವಲ್ಲ. ಬಸವಣ್ಣನವರು ಏನಾದರೂ ಕೂಡ ಉಪನಿಷತ್ತುಗಳ ಸೂತ್ರಗಳನ್ನು ಅನುಸರಿಸಿದ್ರೆ ಕಲ್ಯಾಣ ಕ್ರಾಂತಿ ಆಗ್ತಾ ಇರಲಿಲ್ಲ. ಉಪನಿಷತ್ತುಗಳನ್ನು ಅನುಸರಿಸದೇ ಇದ್ದದ್ರಿಂದಾಗಿ, ವೇದಾಗಮಗಳ ಸೂತ್ರವನ್ನು ಅನುಸರಿಸದೇ ಇದ್ದದ್ರಿಂದಾಗಿ ಮಧುವರಸ ಮತ್ತು ಹರಳೆಯದವ್ರಿಗೆ ಎಳೆ ಊಟ ಶಿಕ್ಷೆ ಆಯಿತು.
ಲಿಂಗಾಯತ ಧರ್ಮದ ಮೇಲೆ ಬ್ರಾಹ್ಮಣರ ದಾಳಿ. ಲಿಂಗಾಯತ ಧರ್ಮದ ಮೇಲೆ ದಾಳಿ ನಡೀತಾ ಇದೆ. ಇದನ್ನು ಕೇವಲ ಲಿಂಗಾಯತ ಸಮುದಾಯದ ಮೇಲೆ ನಡೀತಾ ಇರುವಂಥ ದಾಳಿ ಅಂತೇಳಿ ಸೀಮಿತವಾದ ಅರ್ಥದಲ್ಲಿ ತಿಳ್ಕೋಬಾರ್ದು. ಕೇಳಿದ್ರಲ್ವಾ, ತಣ್ಣಗಾಗಿದ್ದ ಪ್ರತ್ಯೇಕ ಧರ್ಮದ ಮಾತು ಮತ್ತೆ ಪ್ರತಿಧ್ವನಿಸಿದೆ. ಮುಂದೆ ಇದು ಯಾವ ರೂಪ ಪಡೆದುಕೊಳ್ಳುತ್ತೋ ಏನೋ. ಬ್ಯೂರೋ ರಿಪೋರ್ಟ್.